ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ ಬೆಳದಿಂಗಳ ಈ ಪ್ರೀತಿ ಕರಗಲು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರಗೌಡ. ಇವತ್ತು ಗುರುಪೂರ್ಣಿಮೆ ಆಗಿರೋದ್ರಿಂದ ನಾವು ದೇವಸ್ಥಾನಕ್ಕೆ ಹೊರಟಿದ್ವಿ. ಎಲ್ರಿಗೂ ಗುರುಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳು. ನಾನು ಅಮ್ಮ ಇವಾಗ ಸದಾಶಿವನಗರದಲ್ಲಿರುವಂಥ ಸಾಯಿಬಾಬಾ ಟೆಂಪಲ್ಗೆ ಮತ್ತು ಚಿಕ್ಕಪೇಟೆಯಲ್ಲಿರುವಂಥ ರಾಯರ ಮಠಕ್ಕೆ ಹೋಗಿ ಬರೋಣ ಅಂತ ಹೊರಟಿದ್ದೀವಿ. ನಿಮ್ಮನ್ನು ಈ ಜರ್ನಿಯಲ್ಲಿ ಕರ್ಕೊಂಡು ಹೋಗ್ತಿದ್ದೀವಿ. ಲೆಟ್ಸ್ ಗೋ. ಗೈಸ್, ಇವಾಗ ದೇವಸ್ಥಾನದ ಹತ್ರ ಬಂದ್ವಿ. ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ನೋಡಿ. ಫುಲ್ ಲೈಟಿಂಗ್ಸು. ಮತ್ತು ನಂಗೆ ಇಡೀ ತುಮಕೂರಲ್ಲಿ ಇದೇ ಫೇವ್ರೆಟ್ ಟೆಂಪಲ್ ಗೈಸ್, ಬಾಬಾ ಟೆಂಪಲ್ಲು. ಸಖತ್ ಇಷ್ಟ ನಂಗೆ ಸದಾಶಿವನಗರ ಟೆಂಪಲ್ಲು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲೂ ಗುರುಪೂರ್ಣಿಮೆ ವಿಶೇಷಕ್ಕೆ ಇವತ್ತು ಇಲ್ಲಿಗೆ ಬಂದಿರೋ ನಂಗೆ ಸಖತ್ ಬ್ಲೆಸ್ಸಡ್ ಫೀಲಿಂಗ್ ಆಗ್ತಿದೆ. ನಾವು ಈವ್ನಿಂಗ್ ಟೈಮ್ ಹೋಗಿರೋದ್ರಿಂದ ಲೈಟಿಂಗ್ಸ್ ಎಲ್ಲನೂ ನೋಡಿದ್ವಿ. ಸಖತ್ತಾಗಿ ಮಾಡಿದರು ನೋಡಿ. ಗಿಡ ಮರ ಎಲ್ಲ ಕಡೆಗೂ ಲೈಟಿಂಗ್ಸ್ ಹಾಕಿದ್ದಾರೆ. ಹಾಗೆ ತುಂಬ ಚೆನ್ನಾಗಿ ಹೂವಿನ ಅಲಂಕಾರ, ಚಪ್ಪರ ಎಲ್ಲ ಹಾಕಿದ್ದಾರೆ. ಬಾಬಾ ಟೆಂಪಲ್ ಲೆಫ್ಟ್ ಸೈಡಲ್ಲಿ ಗಣಪತಿ ದೇವಸ್ಥಾನ, ಶಿವಪಾರ್ವತಿ, ದತ್ತಾತ್ರೇಯ ಸ್ವಾಮಿ ಹಾಗೂ ರಾಮ ಲಕ್ಷ್ಮಣ ಸೀತೆ ಸಮೇತ ಆಂಜನೇಯ ಸ್ವಾಮಿ ಸಮೇತ ಇರೋದು. ಅದ್ರ ಪಕ್ಕ ಬಾಬಾದು ದುನಿ ಇದೆ. ದುನಿಯಲ್ಲಿ ಇಟ್ ರೆಪ್ರೆಸೆಂಟ್ಸ್ ಬರ್ನಿಂಗ್ ಆಫ್ ಹ್ಯೂಮನ್ ಹೀಗೋ ಅಂತ. ದರ್ಶನಕ್ಕೆ ಕ್ಯೂ ಸ್ವಲ್ಪ ಜಾಸ್ತಿನೇ ಇತ್ತು. ಸೊ ವೆಯ್ಟ್ ಮಾಡ್ತಾ ಇದ್ವಿ. ನೋಡಿ ಎಷ್ಟು ಚೆನ್ನಾಗಿರೋ ಲೈಟಿಂಗ್ಸು, ಡೆಕೋರೇಷನ್ ಅಂತೂ ಸಖತ್ತಾಗಿ ಮಾಡಿದರು. ಹಾಗೆ ನನ್ನ ಫೇವ್ರೆಟ್ ಅನಿಮಲ್ ಎಲಿಫೆಂಟು ಒಂದೆರಡು ಕ್ಲಿಪ್ ತೊಗೊಂಡೆ. ನಮ್ಮಮ್ಮ ನೋಡಿ ಗೈಸ್ ಎಷ್ಟು ಕ್ಯೂಟು. ಇವಾಗ ನಿಮಗೆಲ್ಲ ಇದೆಲ್ಲ ತೋರಿಸು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಬಾಬಾದ ಮೇಲೆಲ್ಲ ಕ್ರಿಯೇಚರ್ಸ್ ಇದೆಯಲ್ಲ ಅದನ್ನು. ನಮ್ಮ ಬಾಬಾ ಟೆಂಪಲ್ ಎಷ್ಟು ಸುಂದರವಾಗಿ ಕಲರ್ಫುಲ್ ಆಗಿದೆ ನೋಡಿ ಗೈಸ್. ಆ ಲೈಟಿಂಗ್ಸು ಮತ್ತು ಅಲ್ಲಿ ಆ ವಾಲ್ ಮೇಲೆ ಮಾಡಿರೋಂಥ ಬಾಬಾದೆಲ್ಲ ಲೈಫ್ ಸ್ಟೋರಿನೆಲ್ಲ ಕ್ರಾಫ್ಟ್ ಮಾಡಿದ್ದಾರೆ. ಹಾಗೆ ಸೀಲಿಂಗಲ್ಲೆಲ್ಲ ಒಂದೊಂದು ಪ್ರಾಣಿಗಳದ್ದು, ಆನೆದಾಗಲಿ ಜಿಂಕೆದಾಗಲಿ ಎಲ್ಲ ಡೆಕೋರೇಟ್ ಮಾಡಿದ್ದಾರೆ. ಹಾಗೆ ಬಾಬಾ ಅಲಂಕಾರ ಅಂತೂ ಸಖತ್ತಾಗಿ ಮಾಡಿದರು. ಒಳ್ಳೆ ಪೂಜೆ ಅಲಂಕಾರ. ಈ ದಿನ ನಮಗೆ ದರ್ಶನ ಸಿಕ್ಕಿದ್ದಂತೂ ಸಖತ್ ಬ್ಲೆಸ್ಸಡ್ ಫೀಲಿಂಗ್ ಆಗ್ತಿದೆ. ನಾವು ಎವ್ರಿ ಗುರುಪೂರ್ಣಿಮಾ ಬಾಬಾ ಟೆಂಪಲ್ಗೆ ಹೋಗ್ತೀವಿ. ಎವ್ರಿ ವೀಕು ಹೋಗ್ತೀವಿ. ಬಟ್ ದಿಸ್ ಡೇ ಈಸ್ ವೆರಿ ಸ್ಪೆಷಲ್. ಮತ್ತು ಬಾಬಾ ನೋಡಿ ಯಾವಾಗಲೂ ನಂಬರ್ 1 ಆಗಿರೋ ಚೈ ಅಂತ ಹೇಳ್ತಿದ್ದಾರೆ ನನಗೆ. ನಾನು ಹಂಗೆ ಅರ್ಥ ಮಾಡ್ಕೊಂಡಿದ್ದೀನಿ. ಯು ಶುಡ್ ಬಿ ನಂಬರ್ 1 ಇನ್ ಎವ್ರಿಥಿಂಗ್ ಅಂತ ಹೇಳ್ತಿದ್ದಾರೆ ಬಾಬಾ ಅಂತ. ಓಂ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ವಾಹ್, ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ ನೋಡಿ ಬಾಬಾ ಇವತ್ತು. ಓಂ ಸಾಯಿರಾಮ್. ಬಾಬಾ ಹಿಂದೆ ಶ್ರದ್ಧಾ ಆ್ಯಂಡ್ ಸಬೋರಿ ಅಂತ ಬರ್ತಿದ್ದಾರೆ. ಶಿರಡಿಯಲ್ಲೂ ಕೂಡ ಇದೇ ಥರ ಇದೆ. ಶ್ರದ್ಧಾ ಮತ್ತು ಸಬೋರಿ ಅಂದರೆ ನಮಗೆ ತಾಳ್ಮೆ ಮತ್ತು ಶ್ರದ್ಧೆ ಯಾವಾಗಲೂ ಇರಬೇಕು ಅನ್ನೋ ಪ್ರತೀಕ ಅದು.
ನಾನು ಯಾವಾಗಲೇ ಬಾಬಾ ಟೆಂಪಲ್ಗೆ ಹೋದ್ರು ಫಸ್ಟ್ ನೋಡೋದೇ ಪಾದ ಹತ್ರ ಗಂಧ ಇಟ್ಟಿರೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಹಾಗೂ ಅವ್ರ ಪಾದ ನೋಡೋದೇ ಏನೋ ಒಂಥರ ಸಂತೋಷ ನನಗಂತೂ. ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಮಾಡಿದರು. ಮುಂದೆ ಪುಟಾಣಿ ಮೂರ್ತಿ ಇಟ್ಟಿದ್ದಾರೆ ನೋಡಿ, ಅದಂತೂ ಸಖತ್ ಕ್ಯೂಟ್ ಆಗಿದೆ. ಓಂ ಸಾಯಿರಾಮ್. ಫೈನಲಿ ಒಳ್ಳೆ ದರ್ಶನ ಮಾಡಿಕೊಂಡು ನನಗಂತೂ ಸಖತ್ ಖುಷಿ ಆಯಿತು. ಫೀಲಿಂಗ್ ವೆರಿ ವೆರಿ ಬ್ಲೆಸ್ಡ್. ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು ಬಾಬಾ. ಅಲ್ಲಿಂದ ಹೊರಡಕ್ಕೆ ಮನಸ್ಸೇ ಆಗ್ತಿರ್ಲಿಲ್ಲ. ಎಷ್ಟು ಸತಿ ನೋಡಿದ್ರು ಇನ್ನೂ ನೋಡೋಣ ಅನಿಸ್ತಾ ಇತ್ತು ಬಾಬಾನ. ಸೊ ನಾನು ಅಮ್ಮ ಒಂದು ಕ್ಲಿಪ್ಪಿಂಗ್ ತೊಗೊಂಡು ತುಂಬ ಖುಷಿಯಿಂದ ಹೊರಟು ಬಂದ್ವಿ. ಅಲ್ಲಿ ಇವತ್ತು ಸ್ಪೆಷಲ್ಲಾಗಿ ಒಂದು ಭಜನೆ ಕಾರ್ಯಕ್ರಮ ಅರೇಂಜ್ ಮಾಡಿದ್ರು. ಒಳ್ಳೆ ದರ್ಶನ ಮುಗಿಸ್ಕೊಂಡು ಇಲ್ಲಿ ಎಂಟ್ರೆನ್ಸಲ್ಲಿ ಬಾಬಾಗೆ ಕೈ ಮುಕ್ಕೊಂಡು ನೆಕ್ಸ್ಟು ಊಟಕ್ಕೆ ಅಂತ ಹೊರಟ್ವಿ. ಪ್ರಸಾದ ಅನ್ನ ಮತ್ತು ಪಪ್ಪು ಸಾರು ಮಾಡಿದರು, ತುಂಬ ಚೆನ್ನಾಗಿತ್ತು. ಆ ಪ್ರಸಾದಕ್ಕೇನು ಅಷ್ಟು ಕ್ಯೂ ಇರಲಿಲ್ಲ, ಬಿಕಾಸ್ ತುಂಬ ಬ್ಯಾರಿಕೇಡ್ಸ್ ಹಾಕಿದ್ರು. ಒಳ್ಳೆ ಅನ್ನ ಪರಬ್ರಹ್ಮ ಸ್ವರೂಪ ಅಂತ ಹೇಳ್ತಾರೆ. ದೇವಸ್ಥಾನದ ಪ್ರಸಾದ ಯಾವಾಗಲೂ ಟೇಸ್ಟಿಯಾಗಿರುತ್ತೆ. ಅದನ್ನು ರಿವ್ಯೂ ಕೊಡ್ತಾ ಇಲ್ಲ ನಾನು, ಬಟ್ ತುಂಬ ಖುಷಿಯಾಯಿತು. ಒಳ್ಳೆ ಅಮೃತ ಇದ್ದಂಗಿತ್ತು. ನಾನು ಅಮ್ಮ ತಿಂದ್ವಿ. ನಂಗೆ ಅಲ್ಲಿಂದ ಹೊರಡಕ್ಕೆ ಮನಸ್ಸಿರಲಿಲ್ಲ, ಆದರೂ ಇನ್ನೂ 2 ದೇವಸ್ಥಾನಕ್ಕೆ ಹೋಗಬೇಕಾಯ್ತು ಮತ್ತು ಒಂದು ಮೆಡಿಟೇಷನ್ ಕ್ಲಾಸ್ ಅಟೆಂಡ್ ಮಾಡಬೇಕಾಯ್ತು. ಸೊ ಅಲ್ಲಿಂದ ಹೊರಡೋಣ ಅಂತ ಹೊರಟ್ವಿ. ಇಲ್ಲಿ ಎಂಟ್ರೆನ್ಸಲ್ಲಿ ಬಾಬಾದು ಒಂದು ಪಾರ್ಕ್ ಕೈಂಡ್ ಆಫ್ ಇದೆ. ಅಲ್ಲಿ ನಾನು ಅಮ್ಮ ಒಂದು ಕ್ಲಿಪ್ಪಿಂಗ್ ತೊಗೊಂಡು ನೆಕ್ಸ್ಟು ಬಾಬಾ ಧ್ವನಿ ಹತ್ರ ಹೋಗಿ ಕೈ ಮುಕ್ಕೊಂಬರೋಣ ಅಂತ. ಅಲ್ಲಿ ಬಾಬಾದು ಇನ್ನೊಂದು ಮೂರ್ತಿ ಇದೆ, ಅಲ್ಲಿ ಹೋಗ್ಬಿಟ್ಟು ಧ್ವನಿ ಹತ್ರ ಕೈ ಮುಕ್ಕೊಂಬರೋಣ ಅಂತ ಬಂದ್ವಿ. ಇದೇ ನೋಡಿ ಬಾಬಾ ಅವ್ರ ಧ್ವನಿ. ಇದನ್ನು ದ್ವಾರಕಾ ಮಹಿಯಲ್ಲಿ 1858 ಫಸ್ಟು ಬಾಬಾ ಅವರು ಒಂದು ಮಸೀದಿಯಲ್ಲಿ ಹಚ್ತಾರೆ. ಬಾಬಾ ಅವರು ಇದನ್ನು ಒಂದು ಯಜ್ಞ ರೀತಿ ಟ್ರೀಟ್ ಮಾಡ್ತಾಯಿದ್ರು. ಇದು ಹೇಗೆ ಅಂದರೆ ಪೀಪಲ್ದು ಸಫರಿಂಗ್ಸು, ಪೇಯ್ನು, ಬ್ಯಾಡ್ ಕರ್ಮ ಎಲ್ಲ ಹೋಗಲಿ ಅನ್ನೋದೊಂದು ಸಂಕೇತ. ಮತ್ತು ಇದರಿಂದ ಬರುವಂಥ ಹೋಲಿ ಹ್ಯಾಶ್, ಅದನ್ನು ಉದಿ ಅಂತ ಕರೀತಾರೆ. ಅದನ್ನು ಬಾಬಾ ಪೀಪಲ್ಸ್ಗೆ ಬ್ಲೆಸ್ಸಿಂಗ್ಸ್ ಆಗಿ ಕೊಡ್ತಾಯಿದ್ರು. ಅದು ಬೋತ್ ಫಿಸಿಕಲ್ ಆ್ಯಂಡ್ ಸ್ಪಿರಿಚುವಲ್ ಹೀಲಿಂಗಿಗೆ ಸಖತ್ ಹೆಲ್ಪ್ ಆಗ್ತಿತ್ತು ಪೀಪಲ್ಗೆ. ನಾನು ಬಾಬಾ ಅವ್ರ ಪಾದಕ್ಕೆ ಬಿದ್ದು ಆಶೀರ್ವಾದ ತಗೊಂಡು ತುಂಬಾ ಖುಷಿ ಆಯಿತು. ಹಾಗೆ ಒಂದು ಪ್ರದಕ್ಷಿಣೆ ಹಾಕ್ಕೊಂಡು ಸುತ್ತ ನೋಡಿ ಯೆಲ್ಲೋ, ವೈಟ್, ಡಿಫ್ರೆಂಟ್ ಕಲರ್ಸ್ ಆಫ್ ಲೈಟ್ ಹಾಕಿದ್ರು. ಬಾಬಾ ಟೆಂಪಲ್ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದೆ ಚಿಕ್ಕಪೇಟೆಯಲ್ಲಿರುವಂಥ ರಾಘವೇಂದ್ರ ಸ್ವಾಮಿಗಳ ದೊಡ್ಡ ಮಠಕ್ಕೆ. ಇಲ್ಲೂ ತುಂಬ ಚೆನ್ನಾಗಿ ಎಲ್ಲ ಡೆಕೋರೇಷನ್ ಮಾಡಿದರು, ಅಲಂಕಾರನೂ ಸಖತ್ತಾಗಿ ಮಾಡಿದರು. ನೋಡಿ ವೈಟ್ ಲೈಟ್ಸ್ ಹಾಕಿದ್ದಾರೆ. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಂ ವರಿಷ್ಠಂ ವಾತಾತ್ಮಜಂ ವಾನಂತ ಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ರಾಯರ ದೇವಸ್ಥಾನದಲ್ಲಿ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ಒಳ್ಳೆ ದರ್ಶನ ಪಡ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕೂತಿದ್ದು ನೆಕ್ಸ್ಟ್ ಹೊರಟ್ವಿ. ಹಾಗೆ ಎಲ್ಲ ಸುತ್ತ ದೇವ್ರ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತೀನಿ ನೋಡಿ.
ಫೈನಲಿ ನಾವು ಬಂದಿದ್ದು ನನ್ನ ಅಜ್ಜನ ದೇವಸ್ಥಾನಕ್ಕೆ. ಎಲ್ರಿಗೂ ಒಳ್ಳೇದು ಮಾಡಪ್ಪ ಕಾಪಾಡಪ್ಪ ಅಂತ ಕೇಳಿಕೊಂಡು ನೆಕ್ಸ್ಟ್ ಮಂಗಳಾರತಿ ತೀರ್ಥ ಎಲ್ಲ ತೊಗೊಂಡು ಸ್ವಲ್ಪ ಹೊತ್ತು ಕೂತಿದ್ದು ಹೊರಟ್ವಿ. ನಾನು ಆವಾಗಲೇ ಹೇಳಿದ್ನಲ್ಲ ಮೆಡಿಟೇಷನ್ ಕ್ಲಾಸ್ ಇದೆ ಅಂತ. ಇವರು ಹೀಲ್ ಆ್ಯಂಡ್ ಮ್ಯಾನಿಫೆಸ್ಟ್ ವಿತ್ ಗಾಯತ್ರಿ ಮ್ಯಾಮ್ ಅಂತ. ಇವ್ರದ್ದು ಹುಣ್ಣಿಮೆ ಸ್ಪೆಷಲ್ ಮೆಡಿಟೇಷನ್ ಕ್ಲಾಸ್ ಇತ್ತು. ಸೊ ಅಟೆಂಡ್ ಮಾಡೋಣ ಅಂತ 8 o'clock ಇತ್ತು. ಅದಕ್ಕೆ ಬೇಗ ಹೊರಟು ಬಂದ್ವಿ. Content, gratitude, tears. That's beautiful. It's so beautiful to see all of you experiencing this emotion, which is all. ಫೈನಲಿ ಈ ದಿನ ನಾನು ಮೂನ್ ನೋಡ್ತಾ ಎಂಡ್ ಮಾಡ್ತಿದ್ದೀನಿ. ನಂಗೆ ಮೂನ್ ಅಂದರೆ ಸಖತ್ ಇಷ್ಟ. ಅದರಲ್ಲೂ ಹುಣ್ಣಿಮೆ ಟೈಮಲ್ಲಿ ಫುಲ್ ಮೂನ್ ನೋಡೋಕ್ಕಂತೂ ಸಖತ್ ಖುಷಿ ಆಗ್ತಿರುತ್ತೆ. ಸೊ ಅದ್ರದ್ದು ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ನೋಡಿ ನನ್ನ ಜೊತೆನೂ ಮೂನ್ ಹೇಗಿದ್ದಾರೆ. This is it for the video. Thank you so much for watching and see you in the next one. Don't forget to like, share and subscribe. Bye. ಹೆಜ್ಜೇನಿನ ಸವಿಗೂಡಿದು ಇಲ್ಲಿ ಪ್ರೀತಿಯ ಪರಮಾನ